ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಹೋಮ್ ಕಿಚನ್. ಬನ್ನಿ ಇವತ್ತು ಲೇಯರ್ ಆಗಿರುವಂಥ ಪರಾಟ ಹಾಗೆ ಅದ್ರ ಕಾಂಬಿನೇಷನ್ ಆಗಿ ಪನ್ನೀರ್ ಬಟರ್ ಮಸಾಲವನ್ನು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಯಾವ ಹೋಟೆಲಲ್ಲೂ ಇಷ್ಟು ರುಚಿಯಾಗಿ ಮಾಡೋಕ್ಕಾಗಲ್ಲ, ಅಷ್ಟು ರುಚಿಯಾಗಿ ನಾವೇ ಮನೆಯಲ್ಲಿನೇ ಮಾಡ್ಬೋದು. ಹೇಗೆ ಅದರ ವಿಧಾನ ಹೇಗೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಮಾಡಿ. ನೋಡಿ, ಸೂಪರ್ ಆಗಿರುವಂಥ ಲೇಯರ್ ಆಗಿರುವಂಥ ಪರಾಟವನ್ನು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಮೊದಲು ಪರಾಟ ಹಿಟ್ಟನ್ನು ನಾವು ನೆನೆಸಿಡೋಣ. ಇಲ್ಲಿ ನಾನು 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಒಂದು 1/2 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 1/2 ಕಪ್ಪಷ್ಟು ಸಕ್ಕರೆ ಪೌಡ್ರನ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ನಂತರ 1 ಟೇಬಲ್ ಸ್ಪೂನಷ್ಟು ಬಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬಟರು ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಒಂದೇ ಸರಿಗೆ ಹಾಕೋಬೇಡಿ, ಸ್ವಲ್ಪ ನೀರನ್ನು ಹಾಕೋಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ, ಈ ರೀತಿಯಾಗಿಯೇ ಗಟ್ಟಿಯಾಗಿಯೇ ರೆಡಿ ಆಗಬೇಕು. ಇವಾಗ ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಬಟ್ಟೆಯಿಂದ ಇದನ್ನು ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷಗಳ ಕಾಲ ಅದು ನೆನೆಯೋದಕ್ಕೆ ನಾನು ಇಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ಇಟ್ಟಿದ್ದೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ. ಇವಾಗ ಅದನ್ನು ಓಪನ್ ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ಸ್ವಲ್ಪ ಸಾಫ್ಟಾಗಿ ಬಂದಿದೆ. ಇದನ್ನು ಇವಾಗ ನಾವು ಒಂದೇ ಮೆಜರ್ಮೆಂಟಲ್ಲೇ ಉಂಡೆಗಳನ್ನಾಗಿ ನಾವು ಮಾಡಿಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಎಲ್ಲ ಪರಾಟಗಳು ಒಂದೇ ಸೈಜಲ್ಲೇ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಅಡುಗೆಯನ್ನು ಮಾಡಬಹುದು. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಕೈಯಲ್ಲಿನೇ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನು ಎಲ್ಲವನ್ನೂ ಇದೇ ರೀತಿಯಾಗಿಯೇ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನು ನಾವು ನಾನು ಎಲ್ಲೂ ಆಯಿಲನ್ನು ಆ್ಯಡ್ ಮಾಡಿಲ್ಲ. ಹಾಗಾಗಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲದಕ್ಕೂ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆಯಿಲು ಮತ್ತು ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು, ಅದು ಅಬ್ಸರ್ವ್ ಆಗಬೇಕು. ಆ ರೀತಿಯಾಗಿ ನಾವೆಲ್ಲ ಹೊಂದಿಸ್ಕೊಂಡು ಇದನ್ನು ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1 ಅವರ್ ಅಷ್ಟು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಪರಾಟ ಬರುತ್ತೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಪರಾಟಕ್ಕೆ ಒಂದು ಕಾಂಬಿನೇಷನ್ ಗ್ರೇವಿಯಾಗಿ ಪನ್ನೀರ್ ಬಟರ್ ಮಸಾಲವನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಬಿಸಿಯಾದ ನಂತರ 1 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇವಾಗ ನಾನು ಒಂದು 200 ಗ್ರಾಮಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಈ ಪನ್ನೀರನ್ನು ಬಟರಲ್ಲಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆಯ ಒಂದು ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ ಅದು ಚೆನ್ನಾಗಿ ಅಬ್ಸರ್ವ್ ಆಗೋಕ್ಕೆ, ಆಮೇಲೆ ಆ ಗ್ರೇವಿಯಲ್ಲಿ ನಮಗೆ ಹಸಿಯಾಗಿ ಸಿಗೋ ಹಾಗಿರಲ್ಲ. ಇವಾಗ ನಾನು ಒಂದು ಸ್ವಲ್ಪ ಖಾರದ ಪೌಡ್ರನ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಹಾಕೋದ್ರಿಂದ ಏನಾಗುತ್ತೆ, ಆ ಪನ್ನೀರೆಲ್ಲ ಖಾರವನ್ನು ಎಳ್ಕೊಂಡ್ಬಿಟ್ಟು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಸಿಯಾಗಿ ಬಾಯಿಗೆ ಸಿಗೋಂಥ ಅವಶ್ಯಕತೆ ಇರಲ್ಲ. ಈಗೆಲ್ಲ ಚೆನ್ನಾಗಿ ಎಳ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗುತ್ತೆ. ಆವಾಗ ಮಸಾಲೆಯಲ್ಲಿ ಒಡೆಯೋದು ಹಾಳಾಗೋಂಥ ಏನು ಸಮಸ್ಯೆನೇ ಬರಲ್ಲ. ಈ ರೀತಿ ಮಾಡೋದ್ರಿಂದ ಮಸಾಲ ಕೂಡ ಸೂಪರಾಗಿ ಬರುತ್ತೆ. ಇದು ಇವಾಗೆಲ್ಲ ಚೆನ್ನಾಗಿ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗೆಲ್ಲ ಎತ್ತಿಟ್ಕೊಂಡು ಆದ ನಂತರ ಇದೇ ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿ ಅದು ಕರಗಿದ ನಂತರ ಇದಕ್ಕೇನೆ ನಾನು 1-2 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಮತ್ತು ಹಾಗೆ 1-2 ಲವಂಗವನ್ನು ಹಾಕ್ತಾ ಇದ್ದೀನಿ. ಇವೆಲ್ಲ ಹಾಕಿ ನಂತರ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕದು. ಈ ಫ್ರೈ ಆದ ನಂತರ 1-2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಅದರಲ್ಲಿ ಫ್ರೈ ಆಗಬೇಕು. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ಫ್ರೈ ಮಾಡ್ಕೊಂಡ ನಂತರ 1-2 ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು, ಚೆನ್ನಾಗಿ ಹಣ್ಣಾಗಿರುವಂಥ ಟೊಮ್ಯಾಟೊವನ್ನು ತೊಗೊಂಡಿದ್ದೀನಿ. ಅದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ಚೆನ್ನಾಗೆಲ್ಲ ಸ್ವಲ್ಪ ಹೊಂದಿಸ್ಕೋಬೇಕು. ಇದನ್ನೆಲ್ಲ ಹೊಂದಿಸ್ಕೊಂಡ ನಂತರ ಒಂದು 10 ಬೆಳ್ಳುಳ್ಳಿ ಎಸಳು ಹಾಗೆ 1 ಇಂಚಷ್ಟು ಶುಂಠಿಯನ್ನು ನಾನು ಹಾಕ್ತಾ ಇದ್ದೀನಿ. ಇದನ್ನು ನಾವು ಆ್ಯಡ್ ಮಾಡಿದ ನಂತರ ಎಲ್ಲ ಚೆನ್ನಾಗಿ ಅದಕ್ಕೆಲ್ಲ ಚೆನ್ನಾಗಿ
ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಮಾತ್ರ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 10 ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಈ ಗೋಡಂಬಿಯನ್ನು ಹಾಕೋದ್ರಿಂದ ಈ ಗ್ರೇವಿ ತುಂಬ ತಿಕ್ಕಾಗಿ ಬರುತ್ತೆ. ಹಾಗೆ ಒಂದು ಒಳ್ಳೆ ಟೇಸ್ಟು, ಒಂದು ಒಳ್ಳೆ ಕಲರು ಬರುತ್ತೆ. ಇದನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಮಸಾಲ ಸೂಪರಾಗಿ ಬರುತ್ತೆ. ಹಾಗಾಗಿ ಗೋಡಂಬಿ ಹಾಕೋದ್ರಿಂದ ಒಂದು ಒಳ್ಳೆಯದು. ಇವಾಗ ಇದನ್ನು ನಾನು ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ 10 ನಿಮಿಷ ಆಗಿದೆ. ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿಯಾಗಿ ಬೆಂದಿರುತ್ತೆ. ಈ ರೀತಿಯಾಗಿಯೇ ಬೇಯಬೇಕು. ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡಿ ಆರೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇದು ಆರಿದೆ. ಒಂದು ಮಿಕ್ಸಿ ಜಾರನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಇವಾಗ ನಾನು ಒಂದು 2 ಪೀಸಷ್ಟು ಪನ್ನೀರನ್ನು ಹಾಕ್ತಾ ಇದ್ದೀನಿ. ಈ ಪನ್ನೀರನ್ನು ಹಾಕೋದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ಆ್ಯಡ್ ಮಾಡೋದ್ರಿಂದ ಗ್ರೇವಿಯಲ್ಲೂ ಕೂಡ ಪನ್ನೀರ್ ಮಿಕ್ಸ್ ಆದಂಗೆ ಆಗುತ್ತೆ. ಆವಾಗ ಗ್ರೇವಿಯ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ನಾವು ಒಂದು ಒಳ್ಳೆ ತಿಕ್ಕಾಗಿರೋಂಥ ಪೇಸ್ಟಾಗಿ ಮಾಡ್ಕೊಂಬರಬೇಕು. ಇವಾಗ ಪೇಸ್ಟಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಇವಾಗ ನೋಡಿ ಒಂದು ಒಳ್ಳೆ ಕಲ್ಲರು, ಅದರ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಿದೆ. ಸ್ಮೆಲ್ಲು ನೋಡಿ ಅದೆಷ್ಟು ಚೆನ್ನಾಗಿದೆ. ಆ ಗ್ರೇವಿ ಕಲರೇ ಸೂಪರ್ ಆಗಿದೆ. ಇವಾಗ ಅದೇ ಕಡಾಯಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿಬಿಟ್ಟು ಅದು ಕರಗಿದ ನಂತರ 3 ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ. ಪಲಾವ್ ಎಲೆಯನ್ನು ಹಾಕಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ 1 ಹಸಿರು ಮೆಣಸನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಖಾರ ಬೇಕನ್ನೋರು ಇನ್ನೂ 2 ಜಾಸ್ತಿನೇ ಹಾಕ್ಕೋಬೋದು. ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿಕೊಂಡು ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿದ ನಂತರ ಅದರ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈಗೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೇ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು 1/2 ಟೇಬಲ್ ಸ್ಪೂನು ಮೆಣಸಿನ ಪೌಡ್ರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ ನಂತರ ಎಣ್ಣೆಯಲ್ಲಿ ಇದೆಲ್ಲ ಸ್ವಲ್ಪ ಫ್ರೈ ಆಗೋ ಹಾಗೆ ಕೈ ಆಡಿಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲವನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆಯನ್ನು ಆ್ಯಡ್ ಮಾಡಿದ್ದು ಅದನ್ನು ಸ್ವಲ್ಪ ನಾನು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿಬಿಟ್ಟು ಉಪ್ಪು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿದ ನಂತರ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಒಳ್ಳೆ ಘಮ್ಮಂತಿದೆ, ಅಷ್ಟು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ 1 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ 1 ಕಪ್ ನೀರು ಇದಕ್ಕೆ ಪರ್ಫೆಕ್ಟಾಗಿ ಸಾಕಾಗುತ್ತೆ. ಜಾಸ್ತಿ ಆದರೆ ತೆಳ್ಳಗಾಗುತ್ತೆ. ಇವಾಗ ಇದು ಕುದ್ದ ನಂತರ ತಿಕ್ಕಾಗಿ ಬರುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಳ್ಳೆ ಹದ ಇದೆ. ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಸಾಲೆ ಈ ರೀತಿಯಾಗಿ ಇರಬೇಕು. ಇವಾಗ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು 1 ಬೌಲಷ್ಟು ಹಸಿರು ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಡ್ರೈ ಬಟಾಣಿಯನ್ನು ನೆನೆಸಿಟ್ಟು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಇದು ಆಪ್ಷನಲ್ಲು, ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಇವಾಗ ನಾನು 10 ನಿಮಿಷ ಅಷ್ಟು ಬೇಯೋದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ 10 ನಿಮಿಷ ಆಗಿದೆ. ಇವಾಗ ನೋಡಿ, ಇವಾಗ ಬಟಾಣಿ ಮಸಾಲೆ ಎಲ್ಲ ಸೂಪರಾಗಿ ಹೊಂದ್ಕೊಂಬಿಟ್ಟು ಒಂದು ಸೂಪರಾಗಿರುವಂಥ ಒಂದು ಗ್ರೇವಿ ಈಗ ರೆಡಿಯಾಗಿದೆ. ನೋಡಿ ತಿಕ್ಕಾಗಿದೆ, ನೀರಾಗೂ ಇಲ್ಲ. ಇವಾಗೆಲ್ಲ ಬೇಯ್ದುಬಿಟ್ಟು ತಿಕ್ಕಾಗಿರುವಂಥದ್ದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಪನ್ನೀರು ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನಿವಾಗ ಒಂದು ಅರ್ಧ ಬೌಲಷ್ಟು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಈ ಮೊಸರನ್ನು ಹಾಗೆ ರೆಡಿ ಮೊಸರನ್ನು ಹಾಕೋದ್ರ ಬದಲಾಗಿ ಚೆನ್ನಾಗಿ ಬೀಟ್ ಮಾಡಿರುವಂಥ ಮೊಸರನ್ನು ಆ್ಯಡ್ ಮಾಡಬೇಕು. ರೆಡಿ ಮೊಸರಾದರೆ ಅದು ಮಧ್ಯೆ ಮಧ್ಯೆ ಉಂಡೆಯಾಗಿ ಸಿಗುತ್ತೆ. ಬೀಟ್ ಮಾಡಿಟ್ಟಿರುವಂಥದ್ದು ಚೆನ್ನಾಗಿ ಗ್ರೇವಿಗೆ ಒಂದು ಕ್ರೀಮಾಗಿ ಬರುತ್ತೆ. ಇವಾಗ ನಾನು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಇದನ್ನು ಬಾಯ್ಲ್ ಆಗಕ್ಕೆ ಬಿಡ್ತಾ ಇದ್ದೀನಿ. ಇವಾಗ 5 ನಿಮಿಷ ಆಗಿದೆ. ಇವಾಗ ನೋಡಿ ಸೂಪರ್ ಆಗಿರುವಂಥ ಪನ್ನೀರ್ ಬಟರ್ ಮಸಾಲ ಗ್ರೇವಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಬಟಾಣಿ ಎಲ್ಲ ಬೆಂದ್ಬಿಟ್ಟು ಫುಲ್ಲು ಮೆತ್ತಗಾಗಿದೆ. ಪನ್ನೀರ್ ಕೂಡ ಎಲ್ಲ ಮಸಾಲವನ್ನು ಹೀರ್ಕೊಂಡು ಸೂಪರಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ.
ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಪರಾಟಕ್ಕೆ ಕಾಂಬಿನೇಷನ್ನು ರೆಡಿಯಾಗಿದೆ. ಇವಾಗ ನಾವು ಹಿಟ್ಟನ್ನು ಏನು ನೆನೆಸಿಟ್ಟಿದ್ವಲ್ಲ ಪರಾಟಕ್ಕೆ, ಅದು ಕೂಡ ಇವಾಗ 1 ಅವರ್ ಆಗಿದೆ. ಎಲ್ಲ ಫುಲ್ ಸಾಫ್ಟ್ ಆಗಿದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ನಾನಿವಾಗ ಕಿಚನ್ ಕಲ್ಲಿಗೆನೆ ನಾನು ಎಣ್ಣೆಯನ್ನು ಮೆತ್ಕೊಂಡ್ಬಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟನ್ನು ನಾನಿವಾಗ ಕೈಯಲ್ಲಿ ಸ್ವಲ್ಪ ಹೀಗೆ ಲಟ್ಟಿಸ್ಕೊಂಡು ಈ ಚಪಾತಿಯನ್ನು ಲಟ್ಟಿಸುವಂಥ ಲತ್ತೆ ಕೋಲಲ್ಲೇ ನಾನು ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಇದನ್ನು ನೀವು ಚಪಾತಿ ಮಣೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ತುಂಬ ಕಷ್ಟ ಆಗುತ್ತೆ. ಈ ರೀತಿಯ ಕಲ್ ಮೇಲೆ ಮಾಡೋದಾದರೆ ತುಂಬ ಈಸಿಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ತೆಳ್ಳಗೆ ಇದನ್ನು ಹೊರ್ಕೋಬೋದು. ಇವಾಗ ನೋಡಿ ಆಗಿದೆ. ಇದಕ್ಕೆ ನಾನು ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಮೈದಾ ಹಿಟ್ಟನ್ನು ಮೇಲೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಲೇಯರ್ ಆಗಿ ಕಟ್ ಮಾಡ್ಕೊಂಡಿರೋದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಆವಾಗ ಲೇಯರ್ ಆಗಿ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈಗೆಲ್ಲ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಆಗಿದೆ. ಇವಾಗ ನಾನು ಪಿಜ್ಜಾ ಕಟರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಪಿಜ್ಜಾ ಕಟರ್ ಇಲ್ಲ ಅಂತಂದರೆ ನೀವು ಚಾಕುದಲ್ಲಿ ಕಟ್ ಮಾಡಿದರೂ ಕೂಡ ಸೇಮ್ ಇದೇ ರೀತಿಯಾಗಿಯೇ ಬರುತ್ತೆ, ಏನು ತೊಂದರೆ ಆಗಲ್ಲ. ಈಗ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೋತಾ ಇದ್ದೀನಿ. ನೀವು ಇನ್ನೂ ನಿಮಗೆ ಟೈಮ್ ಇತ್ತು ಅಂದರೆ ಚಿಕ್ಕದಾಗಿಯೇ ಮಾಡಿಕೊಂಡ್ರೆ ಇನ್ನೂ ಚಿಕ್ಕದಾಗಿ ಲೇಯರ್ಗಳು ಬರುತ್ತೆ. ಇದಾಗಿದೆ ಇವಾಗ. ಈಗ ನೋಡಿ ಒಂದು ಕೈಯಿಂದ ಸಹಾಯದಿಂದ ತುಂಬ ಈಸಿಯಾಗಿ ನೀವು ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಒಂದು ಸೈಡಲ್ಲಿ ಪೂರ್ತಿಯಾಗಿ ನೀವು ಎತ್ಕೊಂಡ್ರೆ ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊತಾ ಹೋದರೆ ಎಲ್ಲ ಇಡೀ ಲೇಯರ್ ಕೂಡ ನಿಮ್ಗೆ ಎದ್ದು ಬಂದುಬಿಡುತ್ತೆ. ಅಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡಿ, ಒಂದು ಸೈಡಲ್ಲಿರುವಂಥ ಎಲ್ಲ ಲೇಯರ್ಗಳನ್ನು ಒಂದು ಸಾರಿ ಹೊಂದಿಸ್ಕೊಂಬಿಡಿ. ಈ ಥರ ರೌಂಡಾಗಿ ಸುತ್ಕೊಂಬಿಡಿ. ಎಲ್ಲ ಪ್ರತಿಯೊಂದು ಕೂಡ ಎದ್ದು ಬರಬೇಕು. ಆ ರೀತಿಯಾಗಿ ಎಲ್ಲ ಹೊಂದ್ಕೊಂಡ ನಂತರ ಈಗ ಸಂಪೂರ್ಣವಾಗಿ ಒಂದು ಸೈಡಿಂದ ಸುತ್ಕೋತಾ ಎತ್ಕೊಂಡ್ರೆ ಅದು ಸಂಪೂರ್ಣವಾಗಿ ಎದ್ದು ಬಂದುಬಿಡುತ್ತೆ. ಇದೊಂದು ಟ್ರಿಕ್ಸ್ ನಿಮಗೆ. ಇದು ತುಂಬ ಈಸಿಯಾಗಿ ನೀವು ಬೇಗನೆ ಮಾಡ್ಕೋಬೋದು. ತುಂಬ ಹೊತ್ತು ಮಾಡುವಂಥ ಅವಶ್ಯಕತೆ ಇರಲ್ಲ. ಈ ಬೇಗನೆ ಈಸಿಯಾಗಿ ಮಾಡುವಂಥ ಒಂದು ಟ್ರಿಕ್ಸು ನೋಡಿ. ಇದನ್ನು ಚೆನ್ನಾಗಿ ಹೀಗೆ ಎತ್ಕೊಂಡು ಸುತ್ಕೊಂಡ್ರೆ ಈಗ ಸೂಪರಾಗಿರುವಂಥ ಪರಾಟಕ್ಕೆ ರೆಡಿಯಾಗಿ. ಚಪಾತಿ ಮಣೆಯಲ್ಲಿ ಮಾಡೋದಕ್ಕಿಂತ ಈ ಕಲ್ ಮೇಲೆ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಇದನ್ನು ನೀವು ಕೈಯಲ್ಲಿ ಬೇಕಾದ್ರೂ ಹೀಗೆ ಸುತ್ಕೋಬೋದು, ಇಲ್ಲ ಕಲ್ ಮೇಲೆ ಬೇಕಾದರೂ ಸುತ್ಕೋಬೋದು. ಯಾವ ರೀತಿ ನಿಮಗೆ ಈಸಿ ಆಗೋದು ಆ ರೀತಿಯ ಸುತ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಾಡಿದರೆ ಒಂದು ಒಳ್ಳೆಯ ಲೇಯರ್ ಆಗಿರುವಂಥ ಪರಾಟ ನಿಮಗೆ ಸೂಪರಾಗಿ ಬರುತ್ತೆ. ಯಾವ ಹೋಟೆಲಲ್ಲೂ ಈ ರೀತಿಯಾಗಿ ಬರಲ್ಲ, ಅಷ್ಟು ಸೂಪರಾಗಿ ಮನೆಯಲ್ಲಿನೇ ಮಾಡ್ಬೋದು. ಇದಿವಾಗ ರೆಡಿಯಾಗಿದೆ. ಅದೇ ಕಲ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಾನಿವಾಗ ಪರಾಟವನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಕೈಯಲ್ಲಿನೇ ಹೇಗೆ ಪ್ರೆಸ್ ಮಾಡಿಕೊಂಡು ತುಂಬ ಫೋರ್ಸಾಗಿ ಪ್ರೆಸ್ ಮಾಡಬಾರ್ದು. ಅದು ಮಾಡೋದ್ರಿಂದ ಲೇಯರ್ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ಹೀಗೆ ಲೈಟಾಗಿ ಸ್ವಲ್ಪ ಅದನ್ನು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ತುಂಬ ಅಗಲವಾಗಿ ಏನೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಇವಾಗ ಇಷ್ಟು ಅಗಲ ನಮಗೆ ಪರ್ಫೆಕ್ಟಾಗಿ ಸಾಕಾಗುತ್ತೆ. ಇವಾಗ ರೆಡಿ ಆಗಿದೆ. ಇವಾಗ ಇದನ್ನು ನಾವು ಬೇಯಿಸೋಣ ಬನ್ನಿ. ಒಂದು ತವಾವನ್ನು ನಾನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಇವಾಗ ನಾವು ಲಟ್ಟಿಸ್ಕೊಂಡು ಇಟ್ಕೊಂಡಿರುವಂಥ ಪರಾಟವನ್ನು ನಾನು ಹಾಕ್ತಾ ಇದ್ದೀನಿ. ಇವಾಗ ಹಾಕಿದ ಮೇಲೆ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಸೈಡು ಕೂಡ ಹೀಗೆ ಒತ್ತಿ ಪ್ರೆಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಬೇಯೋದ್ರಿಂದ ಒಳಗಡೆ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬಂದ್ರೇ ನಮಗೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎರಡು ಮೂರು ಸಾರಿ ಅದನ್ನು ಎತ್ತೆತ್ತಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಬೇಯ್ತಿದೆ. ಇದನ್ನು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಲ್ಲ ತುಂಬ ಬಿಸಿಯಾಗಿದೆ, ಎಲ್ಲ ಲೇಯರಾಗಿ ಕಾಣ್ತಾ ಇದೆ, ಎಲ್ಲ ಲೇಯರಾಗಿ ಓಪನ್ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಲೇಯರಾಗಿ ಎಲ್ಲ ಬರ್ತಾ ಇದೆ. ಇದನ್ನು ನಾವು ಇನ್ನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮಗೆ ಲೇಯರಾಗಿ ಸಿಗುತ್ತೆ. ಇದನ್ನು ಇನ್ನೂ ಒಂದು ಸಾರಿ ಚೆನ್ನಾಗಿ ಎತ್ತಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಸೂಪರಾಗಿರುವಂಥ ಲೇಯರ್ ಪರಾಟ ನಮಗೆ ಸೂಪರಾಗಿ ಮನೆಯಲ್ಲಿನೇ ರೆಡಿಯಾಗಿದೆ. ಯಾವ ಹೋಟೆಲಲ್ಲೂ ಕೂಡ ಹೋಗೋದು ಅವಶ್ಯಕತೆಯೇ ಇಲ್ಲ, ನೀವೇ ಸೂಪರಾಗಿ ಮನೆಯಲ್ಲೇ ಮಾಡ್ಬೋದು. ಇದು ರೆಡಿಯಾಗಿದೆ. ಇವಾಗ ನೋಡಿ, ಹಿಂಗೆ ಕೈಯಿಂದ ಸ್ವಲ್ಪ ಕ್ರಷ್ ಮಾಡಿದರೆ ಅದು ಎಲ್ಲ ಒಳಗಡೆ ಇರುವಂಥ ಒಂದು ಲೇಯರ್ ಎಲ್ಲ ಓಪನ್ ಆಗುತ್ತೆ. ಇವಾಗೆಲ್ಲ ಸೂಪರಾಗಿ ಓಪನ್ ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಲೇಯರ್ ಆಗಿ ಒಳಗಡೆ ಇನ್ನೂ ಕ್ರಷ್ ಮಾಡಿದಂಗೆ ಜಾಸ್ತಿನೇ ಲೇಯರ್ ಎಲ್ಲ ಕಾಣಿಸುತ್ತೆ. ಈಗ ಸೂಪರಾಗಿರುವಂಥ ಒಂದು ಹೋಟೆಲ್ ಸ್ಟೈಲಲ್ಲಿ ಲೇಯರ್ ಪರಾಟ ಹಾಗೆ ನಾವು ಮಾಡಿರುವಂಥ ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿಯಾಗಿದೆ. ಇವೆರಡು ಕಾಂಬಿನೇಷನ್ನು ಒಂದು ಅದ್ಭುತ ಅಂತಲೇ ಹೇಳ್ಬೋದು, ಒಂದು ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಒಳ್ಳೆ ಟೇಸ್ಟ್ ಕೂಡ. ನೀವು ಎರಡನ್ನೂ ಒಂದು ಸಾರಿ ಟ್ರೈ ಮಾಡಿ. ಎರಡು ಕಾಂಬಿನೇಷನ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಿಜವಾಗ್ಲೂ ಇದನ್ನು ವೇಟ್ ಮಾಡೋಕ್ಕೆ ಆಗಲ್ಲ. ಯಾವಾಗ ಬೇಗ ಅದನ್ನು ಖಾಲಿ ಮಾಡಿಬಿಡ್ತೀವೋ ಅನ್ನೋ ಅಷ್ಟು ನಮಗೆ ಅದು ಮನಸ್ಸು ತಡೆಯಲ್ಲ. ಅಷ್ಟು ಸೂಪರಾಗಿ ಬಂದಿದೆ. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಕಾಮೆಂಟನ್ನು ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರನ್ನು ಮಾಡಿ. ಧನ್ಯವಾದಗಳು.